क्या क्या है। बच्चों, हम आपके साथ चर्चा करने वाले हैं पहले इस पाठ के विधा पर, पाठ का उद्देश्य, आशय और नए शब्दों के अर्थ, और पाठ का अर्थ ग्रहण करेंगे और अंत में अभ्यास के गतिविधि में रहे प्रश्नोत्तर पर भी चर्चा करेंगे इस वीडियो के दौरान। और आपको करना है कि इस वीडियो के अंत तक बने रहना है, स्किप न करना है। इससे विषय आपको आसान तरीके से ग्रहण करने के लिए सहायक होगी। ಆತ್ಮೀಯ ವಿದ್ಯಾರ್ಥಿಗಳೇ, ಇದು 8ನೇ ತರಗತಿಯ 6ನೆಯ ಪಾಠ ಸಮಾಚಾರ ಪತ್ರಿಕೆ ಆತ್ಮಕಥಾ ಅಂತ. ಸೊ ಮೊದಲಿಗೆ ಈ ಪಾಠದ ವಿಧವನ್ನು ನೋಡೋಣ, ಪಾಠದ ಆಶಯ, ಪಾಠವನ್ನು ವಿಸ್ತಾರವಾಗಿ ಅರ್ಥೈಸಲಿಕ್ಕೆ ಪ್ರಯತ್ನವನ್ನು ಪಡೋಣ. ಕಡೆಗೆ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳ ಕುರಿತು ಚರ್ಚೆಯನ್ನು ಮಾಡೋಣ. ಸೊ ತಾವು ವಿಡಿಯೋವನ್ನು ಸ್ಕಿಪ್ ಮಾಡದೆ ವಿಡಿಯೋದ ಕಡೆಯವರೆಗೆ ನೋಡೋದ್ರಿಂದ ವಿಷಯವನ್ನು ಬಹಳಷ್ಟು ಸರಳವಾಗಿ ಅರ್ಥೈಸಿಕೊಳ್ಳಲಿಕ್ಕೆ ಸಹಾಯಕವಾಗುತ್ತೆ. ಹೊಸಬರಾಗಿದ್ದರೆ ವಿಡಿಯೋವನ್ನು ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ತಾವು ಮೊದಲಿಗೆ ಪಡೆದು ವಿಡಿಯೋಗಳನ್ನು ನೋಡ್ಬೋದು. ಸೊ ಪಾಠ ಶುರು ಮಾಡೋಣ. ಮೊದಲನೇದಾಗಿರ್ತಕ್ಕಂಥದ್ದು ವಿಧ. ಈ ಪಾಠ ಬಂದ್ಬಿಟ್ಟು ಆತ್ಮಕಥಾ ವಿಧದಲ್ಲಿದೆ. ಹಾಗಾದರೆ ಆತ್ಮಕಥಾ ಅಂದರೆ ಏನಪ್ಪ ಅಂದರೆ, ನಾವು ಕನ್ನಡದಲ್ಲಿ ಆತ್ಮಕಥನ ಅಂತೀವಿ, ಇಂಗ್ಲೀಷ್ನಲ್ಲಿ ಆಟೋಬಯೋಗ್ರಫಿ ಅಂತ ಕರಿತೀವಿ. ಸ್ವಲಿಖಿತ ಜೀವನ್ ಚರಿತ್, ನಮ್ಮ ಜೀವನದ ಘಟನೆಗಳನ್ನು ನಾವೇ ಸ್ವತಃ ಬರೆಯುವುದನ್ನು ಏನಂತ ಕರಿತೀವಪ್ಪ ಅಂದರೆ ಆತ್ಮಕಥಾ ಅಂತ ಕರಿತೀವಿ. ಸ್ವಲಿಖಿತ ಜೀವನ ಚರಿತ, अपने जीवन की घटनाओं को खुद ही लिखना ही ಆತ್ಮಕಥಾ है. ನಮ್ಮ ಜೀವನದ ಘಟನೆಗಳನ್ನು ಸ್ವತಃ ನಾವೇ ಬರೆಯೋದನ್ನು ನಾವೇನಂತ ಕರಿತೀವಿ, ಆತ್ಮಕಥೆ ಅಂತ ಕರಿತೀವಿ. ಇದು ಇತ್ತು ಆತ್ಮಕಥೆ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ. ಇನ್ನು ಮುಂದೆ ಪಾಠದಲ್ಲಿರ್ತಕ್ಕಂಥ ಆಶಯ. ಸೊ ಮೊದಲಿಗೆ ಸಮಾಚಾರ ಪತ್ರ ಅಂದ್ರೆ ದಿನಪತ್ರಿಕೆ, ನ್ಯೂಸ್ ಪೇಪರ್ ಅಂತೀವಿ. ಆತ್ಮಕಥಾ ಅಂತಂದ್ರೆ ಹೇಳಿದ್ದೀನಿ, ಸ್ವಲಿಖಿತ ಜೀವನ ಚರಿತ್ರ ಅಂದ್ರೆ ಸೊ ದಿನಪತ್ರಿಕೆಯ ಒಂದು ಆತ್ಮಕಥೆ ಏನಿದೆ ಅಂತಕ್ಕಂಥದ್ದು ಈ ಪಾಠದಲ್ಲಿದೆ. ಸೊ ಈ ಪಾಠವು ಕೂಡ ಸಂಕಲಿತವಾಗಿದೆ, ಅಂದ್ರೆ ಸಂಗ್ರಹಿತ ವಿಧದಲ್ಲಿದೆ. ಸೊ ನೋಡೋಣ ಏನಿದೆ ಅಂತ. इस पाठ के द्वारा बच्चे समाचार पत्र के महत्व और लाभ को समझ सकते हैं. ಈ ಪಾಠದ ಮೂಲಕ ಮಕ್ಕಳು ದಿನಪತ್ರಿಕೆಯ ಮಹತ್ವ ಮತ್ತು ಲಾಭದ ಕುರಿತು ಏನು ಮಾಡ್ತಾರಪ್ಪ ಅಂದ್ರೆ ತಿಳುವಳಿಕೆಯನ್ನು ಹೊಂದುತ್ತಾರೆ. ಸೊ ಸಮಾಚಾರ ಪತ್ರ ಅಂದರೆ ದಿನಪತ್ರಿಕೆಯ ಮಹತ್ವ ಜೊತೆಗೆ ಅದರ ಇರ್ತಕ್ಕಂಥ ಒಂದು ಲಾಭ. ಇಲ್ಲಿ ಒಂದು ಒಗಟಿದೆ, ಇದನ್ನು ಪಹೇಲಿ ಅಂತ ಕರಿತೀವಿ ನಾವು ಹಿಂದಿಯಲ್ಲಿ. ಏನಿದೆ ಅಂತಂದರೆ ರೋಜ್ ಸಬೇರೆ ಘರ್ ಮೇ ಆವು. ಸೊ ಸಬೇರೆ ಅಂದರೆ ಬೆಳಿಗ್ಗೆ. ಸೊ ಪ್ರತಿದಿನ ನಾನು ಬೆಳಿಗ್ಗೆ ಮನೆಯಲ್ಲೇ ಬರ್ತೀನಿ. ದೇಶ ವಿದೇಶ ಕಿ ಖಬರ್ ಸುನಾವು. ದೇಶ ವಿದೇಶದ ಖಬರ್ ಅಂದರೆ ಸುದ್ದಿ. ಸೊ ದೇಶ ವಿದೇಶದ ಸುದ್ದಿಗಳನ್ನು ನಾನು ನಿಮಗೆ ಕೇಳಿಸ್ತೀನಿ. ಜಮೀನ್ ಆಸಮಾನ್ ಕಿ ಬಾತೆ ಬತಾವು. ಜಮೀನ್ ಅಂದರೆ ಪೃಥ್ವಿ, ಆಸಮಾನ್ ಅಂದರೆ ಆಕಾಶ. ಪೃಥ್ವಿ ಆಕಾಶದಲ್ಲಿರ್ತಕ್ಕಂಥ ಮಾತುಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜಾನ್ತೆ ಹೋ ಮೈ ಕೌನ್ ಹೋ. ಸೊ ನಿಮಗೆ ಗೊತ್ತಾ ನಾನು ಯಾರು ಅಂತ. ಸೊ ಅದೇ ಯಾರನ್ನಪ್ಪ ಅಂದರೆ ಸಮಾಚಾರ ಪತ್ರ ಅಂತ ಕರಿತೀವಿ. ಇಲ್ಲಿ ನಾವು ಮುಖ್ಯವಾಗಿ ವಿಧ ಮತ್ತು ಆಶಯದ ಬಗ್ಗೆ ಈ ಒಂದು ಸ್ಲೈಡ್ ಮೂಲಕ ತಿಳಿದುಕೊಂಡೆವು. ಇನ್ನು ಮುಂದೆ ಪಾಠದಲ್ಲಿ ಇರ್ತಕ್ಕಂಥ ಇದೇ ಒಂದು ಸಮಾಚಾರ ಪತ್ರ. ಇವತ್ತು ಭಾರತದಲ್ಲಿ ಈ ಪತ್ರಿಕೋದ್ಯಮವನ್ನು ನಾವು ನಮ್ಮ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಕರಿತೀವಿ. ಸೊ ಸುಮಾರು ಭಾಷೆಗಳಲ್ಲಿ ಇವತ್ತು ಸಮಾಚಾರ ಪತ್ರಿಕೆಗಳು ಏನು ಮಾಡ್ತವಪ್ಪ ಅಂದ್ರೆ ಜನರಿಗೆ ಜಾಗೃತರನ್ನಾಗಿ ಮಾಡ್ತಕ್ಕಂಥ ಕೆಲಸ ಇವತ್ತು ಪತ್ರಿಕೆಗಳು ಮಾಡ್ತಾ ಇದ್ದಾವೆ. ಸೊ ಇವಿದ್ದು ಸಮಾಚಾರ ಪತ್ರಗಳು. ಪಾಠದಲ್ಲಿರ್ತಕ್ಕಂಥ ಹೊಸ ಪದಗಳ ಅರ್ಥ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹೊಸ ಪದಗಳು ಹೀಗಿದ್ದಾವೆ. ಹಿಸ್ಸಾ ಅಂದರೆ ಭಾಗ, ಅಂಶ ಅಂತ ಕರಿತೀವಿ. ಪಾಕ್ಷಿಕ್ ಅಂದರೆ 15 ದಿನ ಮೇ ಏಕ್ ಬಾರ್ ಛಪ್ನೆ ವಾಲ. 15 ದಿನಗಳಿಗೆ ಒಂದು ಸಾರಿ ಪ್ರಕಾಶನಗೊಂಡ್ರೆ ಅದನ್ನು ಪಾಕ್ಷಿಕ ಅಂತ ಕರಿತೀವಿ. ಮಿತವ್ಯಯಿ ಅಂದರೆ ಕಮ್ ಖರ್ಚುವಲ್ಲ, ಕಡಿಮೆ ಖರ್ಚಿನದಕ್ಕೆ ಮಿತವ್ಯಯಿ ಅಂತ ಕರಿತೀವಿ. ಆವಿಷ್ಕಾರ ಅಂದರೆ ಖೋಜ್, ಸಂಶೋಧನೆ, ಹುಡುಕು, ಅನ್ವೇಷಣೆ ಅಂತೀವಿ. ವಿಶ್ವ ಅಂದರೆ ಸಂಸಾರ, ಜಗತ್ತು. ಸಂದೇಶವಾಹಕ ಅಂದರೆ ಸಮಾಚಾರ ಪਹੁಂಚಾನೆ ವಾಲ, ಈ ಸುದ್ದಿಯನ್ನು ತಂದು ತಲುಪಿಸ್ತಾರಲ್ಲ ಅವರಿಗೆ ಸಂದೇಶವಾಹಕ ಅಂತ ಕರಿತೀವಿ. ಕತರ್ನೆ ಅಂದರೆ ಕಟಿಂಗ್, ಕತ್ತರಿಸು. ರಿಸ್ತಾ ಅಂದರೆ ಸಂಬಂಧ, ನಾತ, ರಿಲೇಶನ್ಶಿಪ್ ಅಂತ ಕರಿತೀವಿ, ಸಂಬಂಧ. ಇಷ್ಟಿತ್ತು ಈ ಪಾಠದಲ್ಲಿರ್ತಕ್ಕಂಥ ಹೊಸ ಪದಗಳ ಅರ್ಥ. ಮಕ್ಕಳ ಪಾಠ ಶುರು ಮಾಡೋಣ. ಪಾಠವನ್ನು ಮೊದಲಿಗೆ ಓದ್ತೀನಿ. ಸೊ ಅದು ನೀವುಗಳು ಕೂಡ ಓದಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. याद आया आपको, मैं ही समाचार पत्र हूँ. सुबह होते ही हर घर में दिखाई देता हूँ. कई लोगों की मुझे पढ़े बिना सुबह ही नहीं होती. कई मुझे पढ़ते पढ़ते ही चाय या कॉफ़ी पीते हैं. मैं व्यक्ति के जीवन का एक महत्वपूर्ण हिस्सा बन गया हूँ. मैं मनुष्य को उनके अपने घर बैठे बैठे सारे विश्व की जानकारी देता हूँ. मैं अमीर गरीब सबके ज्ञान का सस्ता और सुलभ साधन हूँ. ಇಲ್ಲಿ ಏನಿದೆ ಅಂತಂದರೆ ಯಾದಾಯ. ಸೊ ಆ ಒಗಟ್ಟು ನಿಮಗೆ ನೆನಪು ಬತ್ತಪ್ಪ ಅಂದರೆ ಸೊ ಆ ಒಗಟ್ಟಿನ ಉತ್ತರ ಏನಿತ್ತಪ್ಪ ಅಂದರೆ ಸಮಾಚಾರ ಪತ್ರ, ದಿನಪತ್ರಿಕೆ ಅಂತ ಕರಿತೀವಿ.
ಸುಬಹ ಹೋತೆ ಹಿ ಬೆಳಿಗ್ಗೆ ಆದ ತಕ್ಷಣ ಏನಾಗ್ತದಪ್ಪ ಅಂದ್ರೆ ಹರ್ ಘರ್ ಮೇ ದಿಖಾಯಿ ದೇತಾವು, ಪ್ರತಿ ಮನೆಯಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಿಮಗೆ ಕಾಣಿಸಿಗ್ತೀನಿ. ಕೈ ಲೋಗೋ ಕಿ ಮುಜೆ ಪಡೆ ಬಿನಾ ಸುಬಹಿ ನಹಿ ಹೋತಿ, ಕೆಲವು ಜನರು ಈ ಸಮಾಚಾರ ಪತ್ರವನ್ನು ಓದದೆ ಅವ್ರಿಗೆ ಬೆಳಿಗ್ಗೆ ಆಗೋದೇನೆ ಗೊತ್ತಾಗೋದಿಲ್ಲ. ಕೈ ಮುಜೆ ಪಡ್ತೆ ಪಡ್ತೆ ಹಿ ಚಾಯ್ ಯಾ ಕಾಫಿ ಪೀತೆ, ಕೆಲ ಜನರು ಈ ಒಂದು ಪತ್ರಿಕೆಯನ್ನ ಓದ್ತಾ ಏನ್ ಮಾಡ್ತಾರಪ್ಪ ಅಂದ್ರೆ ಚಾಯ್ ಮತ್ತು ಕಾಫಿಯನ್ನು ಸಹಿತನು ಕುಡಿತಾರೆ. ಮೈ ವ್ಯಕ್ತಿ ಕೆ ಜೀವನ್ ಕಾ ಏಕ್ ಮಹತ್ವಪೂರ್ಣ ಹಿಸ್ಸಾ ಬನ್ ಗಯಾ ಹೂಂ, ನಾನು ವ್ಯಕ್ತಿಯ ಜೀವನದ ಒಂದು ಮಹತ್ವಪೂರ್ಣ ಹಿಸ್ಸಾ ಅಂದ್ರೆ ಭಾಗವಾಗಿ ಬಿಟ್ಟಿದ್ದೀನಿ. मैं मनुष्य को उनके अपने घर बैठे बैठे सारे विश्व की जानकारी देता हूँ. ಅಷ್ಟೇ ಅಲ್ಲದೆ ನಾನು ಮನುಷ್ಯರಿಗೆ ಏನು ಮಾಡ್ತೀನಪ್ಪ ಅಂದ್ರೆ ಅವರು ಮನೆಯಲ್ಲೇ ಕುಳಿತುಕೊಂಡೇ ಇಡೀ ಜಗತ್ತಿನ ಒಂದು ಜಾಣಕಾರಿ ಅಂದ್ರೆ ಮಾಹಿತಿ ವಿಷಯ ತಿಳುವಳಿಕೆಯನ್ನು ನಾನು ಕೊಡ್ತೀನಿ. ಮೈ ಅಬೀರ್ ಗರೀಬ್ ಸಬ್ಕೆ ಜ್ಞಾನ ಕಾ ಸಸ್ತಾ ಅವ್ರ ಸುಲಭ ಸಾಧನ, ನಾನು ಅಮೀರ್ ಅಂದ್ರೆ ಶ್ರೀಮಂತ, ಗರೀಬ್ ಅಂದ್ರೆ ಬಡವ. ಸೊ ಶ್ರೀಮಂತ ಬಡವರ ಎಲ್ಲರೂ ಕೂಡ ಒಂದು ಜ್ಞಾನದ ಸಸ್ತಾ ಅಂದ್ರೆ ಬಹಳಷ್ಟು ಮಿತವೇ ಕಡಿಮೆ ಖರ್ಚಿನ ಒಂದು ಮತ್ತು ಸುಲಭವಾಗಿ ಸಿಗ್ತಕ್ಕಂಥ ಒಂದು ವಸ್ತುವಾಗಿ ಬಿಟ್ಟಿದ್ದೀನಿ. ಯಾವುದಪ್ಪ ಅಂದ್ರೆ ಸಮಾಚಾರ ಪತ್ರ. ಇದೇ ಇರ್ತಕ್ಕಂಥದ್ದು ಸಮಾಚಾರ ಪತ್ರ. ಸೊ ಎದ್ದ ತಕ್ಷಣ ನಾವು ಕೆಲವೊಬ್ರು ಜನರು ನೋಡ್ತಾರೆ, ಸೊ ಮನೆಗೆ ಬಂದ ತಕ್ಷಣ ಒಂದು ನ್ಯೂಸ್ ಪೇಪರ್ ಓದಲಾರ್ದೆ ಬೇರೆ ಏನೂ ಕೆಲಸಗಳನ್ನ ಮಾಡೋದಿಲ್ಲ. ಅವ್ರಿಗೆ ಸಮಾಚಾರ ಪತ್ರ ಓದಿದ ನಂತರ ಎಲ್ಲ ಒಂದು ಮಾಹಿತಿ ಗೊತ್ತಾಗುತ್ತೆ. ಕೆಲವು ಜನರು ಮನೆಯಲ್ಲಿ ಕುಳಿತು ಚಾಯನ್ನ ಅಥವಾ ಟೀಯನ್ನು ತೆಗೆದುಕೊಳ್ತಾನೆ ಏನು ಮಾಡ್ತಾರಪ್ಪ ಅಂದ್ರೆ ಸಮಾಚಾರ ಪತ್ರವನ್ನು ಓದ್ತಾರೆ. ಈ ಸಮಾಚಾರ ಪತ್ರಕ್ಕೆ ಬಡವ ಶ್ರೀಮಂತ ಅಂತಕ್ಕಂಥ ಯಾವುದೇ ಭೇದ ಭಾವ ಇರೋದಿಲ್ಲ. ಅದು ಎಲ್ಲ ಜನರಿಗೆ ಒಂದು ಕಡಿಮೆ ಖರ್ಚಿನಲ್ಲಿ ಮತ್ತು ಸುಲಭವಾಗಿ ಸಿಗ್ತಕ್ಕಂಥ ಒಂದು ಸಾಧನವಾಗಿ ಬಿಟ್ಟಿದೆ. ಯಾವುದು? ಸಮಾಚಾರ ಪತ್ರ, ದಿನಪತ್ರಿಕೆ. ಮುಂದೆ ಇದೆ, ಪ್ರಾಚೀನ ಕಾಲ ಮೇ ರಾಜ ಮಹಾರಾಜ ಕಬೂತರೋं के द्वारा ಸಂದೇಶ भेजा करते थे. ಇಲ್ಲಿ ಸ್ವಲ್ಪ ಹಿಂದಿನಿಂದ ತಗೊಂಡಿದ್ದಾರೆ. ಹಿಂದಿನ ಕಾಲದಲ್ಲಿ ಏನಿತ್ತಪ್ಪ ಅಂದ್ರೆ ರಾಜ ಮಹಾರಾಜರು ಪಾರಿವಾಳದ ಮೂಲಕ ಸಂದೇಶವನ್ನು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕಳಿಸ್ಕೊಡ್ತಿದ್ರು. ಸಂದೇಶ ವಾಹಕ್ ಬಿ ಸಂದೇಶ ಲೇಕರ್ ಜಾತೆ ಥೇ. ಈ ಕಬೂತರ ಜೊತೆಗೆ ಸಂದೇಶ ವಾಹಕ ಅಂದ್ರೆ ದೂತರು. ಸೊ ಇಲ್ಲಿ ವಿಷಯವನ್ನು ಹೋಗಿ ಮುಟ್ಟಿಸ್ತಕ್ಕಂಥ ಸಂದೇಶ ವಾಹಕರು ಕೂಡ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಸಂದೇಶವನ್ನು ಒಯ್ದು ಕೊಡ್ತಿದ್ರು. आज समाचार पहुंचाने के कई साधन बने हैं जिनमें रेडियो, टेलीफोन, दूरदर्शन, कंप्यूटर आदि मेरे साथी है. ಇವತ್ತು ಈ ಒಂದು ಸುದ್ದಿಯನ್ನು ಓದು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಕೆಲವೊಂದಿಷ್ಟು ಸಾಧನಗಳಿದ್ದಾವೆ. ಅದು ಆಕಾಶವಾಣಿ ಆಗಿರ್ಬೋದು, ಟೆಲಿಫೋನ್ ಆಗಿರ್ಬೋದು, ದೂರದರ್ಶನ ಮತ್ತು ಸಂಗಣಕ ಯಂತ್ರ ಕಂಪ್ಯೂಟರ್, ಇವೆಲ್ಲವುಗಳು ಕೂಡ ಇವತ್ತು ಸಮಾಚಾರ ಪತ್ರದ ಗೆಳೆಯರಾಗಿ ಬಿಟ್ಟಿದ್ದಾರೆ. ಅವು ಕೂಡ ಏನು ಮಾಡ್ತಾ ಇದ್ದಾವಪ್ಪ ಅಂದ್ರೆ ಈ ಸುದ್ದಿಯನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಿರಂತರವಾಗಿ ಮಾಡ್ತಾ ಇದ್ದಾವೆ. ಇದು ಹಿಂದಿನ ಕಾಲದಲ್ಲಿ ನಮ್ಮ ರಾಜ ಮಹಾರಾಜರು ಸಂದೇಶವನ್ನು ಕಳಿಸಲಿಕ್ಕೆ ಪಾರಿವಾಳಗಳ ಸಹಾಯವನ್ನು ಪಡಿತಿದ್ರು. ಪಾರಿವಾಳದ ಜೊತೆಗೆ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಸಂದೇಶ ವಾಹಕ ಅಂದ್ರೆ ದೂತರ ಸಹಾಯವನ್ನು ಪಡೆದು ಸಹಿತ ತಮ್ಮ ಸುದ್ದಿಯನ್ನು ಬೇರೆಯವರಿಗೆ ಸುದ್ದಿಯನ್ನು ಮುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡ್ತಿದ್ರು. ಪ್ರಸ್ತುತ ವರ್ತಮಾನ ಸಮಯದಲ್ಲಿ ರೇಡಿಯೋ, ಟೆಲಿಫೋನ್, ದೂರದರ್ಶನ ಮತ್ತು ಕಂಪ್ಯೂಟರ್ ಅಂತಕ್ಕಂಥ ಆಧುನಿಕ ತಂತ್ರಜ್ಞಾನದ ಸಾಧನಗಳು ಸಹಿತ ಇವತ್ತು ಸಂದೇಶವನ್ನು ಓದಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. आगे के भाग इस प्रकार है बच्चों, हम आगे देख रहे हैं समाचार पत्र की आत्मकथा पाठ में. रेडियो जैसे साधनों से समाचार केवल सुना जा सकता है. आगे यह कह रहे कि पाठ में है जो रेडियो के माध्यम से हम क्या कर सकते हैं कि सिर्फ समाचारों को सुन सकते हैं. यानी रेडियो एक श्रव्य साधन है. रेडियो श्रव्य साधन कहते यानी केवल सुनने का काम होता है रेडियो से. ಅಂದರೆ ಆಕಾಶವಾಣಿಯಿಂದ ಏನಾಗತ್ತಪ್ಪ ಅಂದರೆ ಕೇವಲ ಸುದ್ದಿಗಳನ್ನು ನಾವು ಕೇಳಬಹುದು. ಅದನ್ನೇ ನಾವೇನು ಮಾಡ್ತೀವಿ, ಅದನ್ನು ಶ್ರವ್ಯ ಸಾಧನ ಅಂತ ಕರಿತೀವಿ, ಕೇವಲ ಆಲಿಸುವುದು ಮಾತ್ರ. और दूरदर्शन जैसे साधनों के द्वारा सुनने के साथ साथ घटनाओं को देखा जा सकता है. ಆದರೆ ನಾವು ದೂರದರ್ಶನದ ಸಹಾಯದಿಂದ ಏನು ಮಾಡ್ಬೋದಪ್ಪ ಅಂತಂದರೆ ಸುನನೆಗೆ ಸಾಥ್ ಸಾಥ್ ಆಲಿಸುವುದರ ಜೊತೆಯಲ್ಲಿ ಏನು ಮಾಡ್ಬೋದು, ಘಟನೆಗಳನ್ನು ನಾವು ಕಣ್ಣಾರೆ ನೋಡ್ಬೋದು. ಇದಿರ್ತಕ್ಕಂಥದ್ದು ದೂರದರ್ಶನದಲ್ಲಿ. ರೇಡಿಯೋದಲ್ಲಿ ಸುದ್ದಿಗಳನ್ನು ಕೇಳ್ಬೋದು, ದೂರದರ್ಶನದಲ್ಲಿ ಸುದ್ದಿಗಳನ್ನು ಕೇಳುವುದರ ಜೊತೆಗೆ ಘಟನೆಗಳನ್ನು ಕಣ್ಣಾರೆ ನೋಡ್ಬೋದು. ಲೇಕಿನ್ ಇನ್ ಸಭಿ ಮೇ ಸೆ ಸರಲ್ ಅವ್ರ ಮಿತವ್ಯಯಿ ಸಾಧನ ಹೋ. ಆದ್ರೆ ಇವೆಲ್ಲದರಲ್ಲೂ ಕೂಡ ಏನಪ್ಪ ಅಂದ್ರೆ ಬಹಳಷ್ಟು ಸರಳ ಮತ್ತು ಮಿತವ್ಯಯಿ ಅಂತಂದ್ರೆ ಕಡಿಮೆ ಖರ್ಚಿನ ಸಾಧನೆ ಯಾವುದಪ್ಪ ಅಂತಂದ್ರೆ ಅದು ಸಮಾಚಾರ ಪತ್ರ. ಅವ್ರು ಲೋಗೋ ತಕ್ ತರ ಕೆ ಸಮಾಚಾರ ಪਹੁಂಚಾತಾವು. ಅಷ್ಟೇ ಅಲ್ಲದೆ ಜನರಿಗೆ ಏನು ಮಾಡ್ತೀನಪ್ಪ ಅಂದ್ರೆ ಬೇರೆ ಬೇರೆ ವಿಧದ ಭಿನ್ನವಾಗಿರ್ತಕ್ಕಂಥ ಸುದ್ದಿಗಳನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಇವತ್ತು ಸಮಾಚಾರ ಪತ್ರ ಮಾಡ್ತಾ ಇದೆ. ರೇಡಿಯೋದಿಂದ ಸಮಾಚಾರಗಳನ್ನು ಕೇಳ್ಬೋದು, ದೂರದರ್ಶನದಿಂದ ಸಮಾಚಾರನ ಕೇಳೋದ್ರ ಜೊತೆ ನೋಡ್ಬೋದು. ಇವೆಲ್ಲದರ ನಡುವೆ ಸರಳ ಮತ್ತು ಮಿತವ್ಯಯಿ ಸಾಧನೆ ಯಾವುದಪ್ಪ ಅಂತಂದರೆ ಸಮಾಚಾರ ಪತ್ರ. ಸೊ
ಇದು ರೇಡಿಯೋದ ಒಂದು ಚಿತ್ರ. ಸೊ ರೇಡಿಯೋವನ್ನು ನಾವು ಶ್ರವ್ಯ ಸಾಧನ ಅಂತ ಕರಿತೀವಿ. ಇದರ ಮೂಲಕ ನಾವು ಸಮಾಚಾರಗಳನ್ನು ಏನು ಮಾಡ್ಬೋದು, ಬರೀ ಆಲಿಸುವಿಕೆಯನ್ನು ಮಾತ್ರ ಮಾಡ್ಬೋದು. ಮುಂದೆ ಇದೆ, भारत वर्ष में पहले में अंग्रेजी में बंगाल गजट नाम से सन 1980 में ಪ್ರಕಾಶಿತ हुआ. ಹಾಗಾದರೆ ಇನ್ನಿತರ ಇತಿಹಾಸ ಬರುತ್ತೆ. ಏನಪ್ಪ ಅಂದರೆ, ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಬಂಗಾಲ್ ಗಜಟ್ ಅಂತಕ್ಕಂಥ ಒಂದು ಪತ್ರಿಕೆ ಬಂತು 1780ರಲ್ಲಿ. हिंदी में उदंत मार्तांड नाम से और कन्नड़ में मंगलूरु समाचार के रूप में सन 1843 में पहले प्रकट हुआ. ಇದೇನಾಯ್ತಪ್ಪ ಅಂತಂದರೆ, ಹಿಂದಿ ಭಾಷೆಯಲ್ಲಿ ಉದಂತ ಮಾರ್ತಾಂಡ ಆಯಿತು, ಆಮೇಲೆ ಕನ್ನಡದಲ್ಲಿ ಮಂಗಳೂರು ಸಮಾಚಾರ ಈ ಪತ್ರಿಕೆ 1843ರಲ್ಲಿ ಏನಾಯ್ತಪ್ಪ ಅಂದರೆ ಪ್ರಕಾಶಗೊಂಡಿತು. ಸೊ ತಾವು ನೆನಪಿನ ಇಟ್ಕೊಳ್ತಕ್ಕಂಥದ್ದು, ಭಾರತದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಬಂಗಾಲ್ ಗಜೆಟ್ ಬಂತು 1780ರಲ್ಲಿ. ಹಿಂದಿಯಲ್ಲಿನ ಒಂದು ಮೊದಲ ಸಮಾಚಾರ ಪತ್ರಿಕೆ ಉದಂತ ಮಾರ್ತಾಂಡ, ಕನ್ನಡದ ಮೊದಲ ಸಮಾಚಾರ ಪತ್ರಿಕೆ ಮಂಗಳೂರು ಸಮಾಚಾರ 1843ರಲ್ಲಿ. वर्तमान समय में विभिन्न भाषाओं में हजारों की संख्या में प्रकाशित होता रहता हूँ. ಆದರೆ ವರ್ತಮಾನ ಅಂದರೆ ಪ್ರಸ್ತುತ ಸಮಯದಲ್ಲಿ ಏನಾಗದಪ್ಪ ಅಂದ್ರೆ, ವಿಭಿನ್ನ ಭಾಷೆಯಲ್ಲಿ ಎಷ್ಟು ಭಾಷೆಗಳಿದಾವಲ್ಲ, ಸೊ 22 ಸಂವಿಧಾನಾತ್ಮಕ ಮಾನ್ಯತೆ ಪಡೆದ ಭಾಷೆಗಳು ಭಾರತದಲ್ಲಿದ್ದಾವೆ. ಇನ್ನೂ ಬೇರೆ ಬೇರೆ ಜಗತ್ತಿನಲ್ಲಿರ್ತಕ್ಕಂಥ ಅಸಂಖ್ಯಾತ ಭಾಷೆಯಲ್ಲಿ ಇವತ್ತು ಏನಾಗದಪ್ಪ ಅಂದ್ರೆ, ಹಜಾರೋ ಕಿ ಸಂಖ್ಯೆ ಮೇ ಬಹಳಷ್ಟು ಸಾವಿರಗಟ್ಟಲೆ ಸಂಖ್ಯೆಗಳಲ್ಲಿ ಇವತ್ತು ಪ್ರಕಾಶನೆಗೊಳ್ತಾ ಇದೆ ಸಮಾಚಾರ ಪತ್ರಿಕೆ. नव भारत टाइम्स, हिंदुस्तान टाइम्स, टाइम्स ऑफ इंडिया, डेक्कन हेराल्ड, इंडियन एक्सप्रेस, संयुक्त कर्नाटका, विजय कर्नाटका, प्रजावाणी, उदयवाणी, अमर उजाला, दैनिक जागरण, राजस्थान पत्रिका, जनसत्ता आदि अनेक नामों से मैं आपको मिल सकता हूँ. ಇದು ಎಲ್ಲ ಒಂದು ಭಾಷೆಗಳ ಒಂದು ಪತ್ರಿಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ನವಭಾರತ ಟೈಮ್ಸ್, ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಇವು ಇಂಗ್ಲಿಷ್ನಲ್ಲಿ ಬರ್ತಕ್ಕಂಥ ದಿನಪತ್ರಿಕೆಗಳು. ಸಂಯುಕ್ತ ಕರ್ನಾಟಕ, ವಿಜಯ ಕರ್ನಾಟಕ, ಪ್ರಜಾವಾಣಿ, ಉದಯವಾಣಿ ಇವು ಕನ್ನಡದಲ್ಲಿ ಬರ್ತಕ್ಕಂಥ ಪತ್ರಿಕೆಗಳು. ಅಮರ್ ಉಜಾಲಾ, ದೈನಿಕ್ ಜಾಗರಣ್, ರಾಜಸ್ಥಾನ್ ಪತ್ರಿಕಾ, ಜನಸತ್ತ ಇವು ಹಿಂದಿ ಭಾಷೆಯಲ್ಲಿ ಪ್ರಕಾಶಿತಗೊಳ್ಳತಕ್ಕಂಥ ಸಮಾಚಾರ ಪತ್ರಿಕೆಗಳು, ದಿನಪತ್ರಿಕೆಗಳಾಗಿದ್ದವು. ಇಲ್ಲಿ ಸೊ ಭಾರತದ ಮೊದಲ ಸಮಾಚಾರ ಪತ್ರಿಕೆ, ಹಿಂದಿಯ ಮೊದಲ ಸಮಾಚಾರ ಪತ್ರಿಕೆ, ಕನ್ನಡದ ಮೊದಲ ಸಮಾಚಾರ ಪತ್ರಿಕೆ ಮತ್ತು ಬೇರೆ ಬೇರೆ ಭಾಷೆಯ ಒಂದು ಸಮಾಚಾರ ಪತ್ರಿಕೆಗಳನ್ನು ನಿಮಗೆ ಏನು ಮಾಡಿದ್ದಾರಪ್ಪ ಅಂದರೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಸೊ ಭಾರತದ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆಯನ್ನು ಇಲ್ಲಿ ತೋರಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ಇದೇನಪ್ಪ ಅಂದ್ರೆ ಬಂಗಾಲ್ ಗೆಜೆಟ್. ಇದು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಕಾಶನಗೊಂಡಿತ್ತು 1780ರಲ್ಲಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಉದಂತ ಮಾರ್ತಾಂಡ. ಸೊ ಇದು ನಮ್ಮ ಹಿಂದಿ ಭಾಷೆಯಲ್ಲಿ ಇರ್ತಕ್ಕಂಥ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ ಇದಾಗಿತ್ತು, ಉದಂತ ಮಾರ್ತಾಂಡ. ಆಮೇಲೆ ಮಂಗಳೂರು ಸಮಾಚಾರ, ಇದು ಕರ್ನಾಟಕದಲ್ಲಿ ಪ್ರಕಾಶನಗೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ 1843ರಲ್ಲಿ ಪ್ರಕಾಶನಗೊಂಡಿತು. ಇವು ಸಮಾಚಾರ ಪತ್ರಿಕೆಗಳ ಒಂದು ಚಿತ್ರಗಳನ್ನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಮುಂದೆ मैं दैनिक, साप्ताहिक, पाक्षिक आदि के रूप में आपके हाथ में रहता हूँ. ದೈನಿಕ್ ಅಂದರೆ ಪ್ರತಿದಿನ, ಸಾಪ್ತಾಹಿಕ್ ಅಂದರೆ ವಾರಕ್ಕೆ ಒಮ್ಮೆ, ಪಾಕ್ಷಿಕ ಅಂದರೆ 15 ದಿನಕ್ಕೆ ಒಮ್ಮೆ. ಈ ತರನಾಗಿ ದೈನಿಕ, ಸಾಪ್ತಾಹಿಕ ಮತ್ತು ಪಾಕ್ಷಿಕ ರೂಪದಲ್ಲಿ ಸೊ ನಮ್ಮ ಕೈ ಸೇರುತ್ತೆ ಏನಪ್ಪ ಅಂದರೆ ಸಮಾಚಾರ ಪತ್ರಿಕೆ. विषय की दृष्टि से मुझे सामाजिक, धार्मिक, साहित्यिक, आर्थिक, सांस्कृतिक, मनोरंजक आदि वर्गों में विभाजित किया जाता है. ಈ ಸಮಾಚಾರ ಪತ್ರಿಕೆಯಲ್ಲಿನ ವಿಷಯದ ದೃಷ್ಟಿಯಿಂದ ಏನು ಮಾಡ್ತಾರಪ್ಪ, ಅದನ್ನು ಸಾಮಾಜಿಕ ಪತ್ರಿಕೆ, ಧಾರ್ಮಿಕ ಪತ್ರಿಕೆ, ಸಾಹಿತ್ಯಿಕ ಪತ್ರಿಕೆ, ಆರ್ಥಿಕ ಪತ್ರಿಕೆ, ಸಾಂಸ್ಕೃತಿಕ ಮತ್ತು ಮನೋರಂಜಕ ಅಂತಕ್ಕಂಥ ವಿಭಿನ್ನ ಬೇರೆ ಬೇರೆ ವರ್ಗಗಳಲ್ಲಿ ಅದನ್ನು ಏನು ಮಾಡ್ತಾರೆ, ವಿಭಾಜನವನ್ನು ಮಾಡ್ತಾರೆ. ಯಾವುದಕ್ಕೆ? ಸಮಾಚಾರ ಪತ್ರಕ್ಕೆ. ಇನ್ನು ಮುಂದೆ ಇದೆ, मुझ में देश विदेशों में घटने वाली घटनाओं का विवरण रहता है. ಅಂದರೆ ಸಮಾಚಾರ ಪತ್ರದಲ್ಲಿ ಏನಿರುತ್ತಪ್ಪ ಅಂದರೆ ದೇಶ ವಿದೇಶ ಮೇ, ದೇಶ ವಿದೇಶಗಳಲ್ಲಿ ಆಗಿ ಹೋಗಿರ್ತಕ್ಕಂಥ ಘಟನೆಗಳ ವಿವರಣೆ ಇರುತ್ತೆ. ಮುಜ್ಸೆ ಖೇಲ್ ಕೂದ್, ಸೊ ಅದರಲ್ಲಿ ಏನಿರುತ್ತಪ್ಪ ಅಂದರೆ ಖೇಲ್ ಕೂದ್ ಅಂದರೆ ಆಟೋಟ, ಸಿನಿಮಾ, ಫಿಲ್ಮ್ಗಾಗಿರ್ಬೋದು, ಮೌಸಮ್, ಹವಾಮಾನ, ವಾಯುಗುಣ, ನೌಕರಿ ಸಂಬಂಧಿ ವಿಜ್ಞಾಪನ, ಸೊ ನೌಕರಿಗೆ ಇರ್ತಕ್ಕಂಥ ಒಂದು ಅಡ್ವರ್ಟೈಸ್ಮೆಂಟ್, ಜಾಹೀರಾತುಗಳು, ಬಾಜಾರ್ ಭಾವ್, ಮಾರುಕಟ್ಟೆಯಲ್ಲಿರ್ತಕ್ಕಂಥ ಮೌಲ್ಯ, ಕೃಷಿ, ವ್ಯಾಪಾರ, ಇದಕ್ಕೆ ಸಂಬಂಧಪಟ್ಟಂತೆ ಸೂಚನಾಯಿ ಅಂದರೆ ವಿಷಯ, ಸುದ್ದಿ. ಸೊ ಇವೆಲ್ಲವುಗಳು ಏನಾಗ್ತಾವಪ್ಪ ಅಂದ್ರೆ ನಮಗೆ ಸಮಾಚಾರ ಪತ್ರಿಕೆಯಲ್ಲಿ ಸಿಗ್ತಾವೆ. ಏನು? ಖೇಲ್ ಕೂದ್, ಸಿನಿಮಾ, ಮೌಸಮ್, नौकरी संबंधी विज्ञापन, बाजार भाव, कृषि व्यापार संबंधी सूचनाएं, कार्टून, पदबंध, विवाह संबंधी विज्ञापन, परीक्षोपयोगी सामग्री, परीक्षा फल आदि भी मुझसे जान सकते हैं. ಅಷ್ಟೇ ಅಲ್ಲದೆ ಸೊ ಮಕ್ಕಳಿಗಾಗಿ ಅಂತ ಕಾರ್ಟೂನ್ ಇರುತ್ತೆ, ಪದಬಂಧಗಳಿರ್ತವೆ,
ವಿವಾಹ ಸಂಬಂಧಿ ವಿಜ್ಞಾಪನ, ಸೊ ಮದುವೆ ವಧುವರರ ವೇದಿಕೆ ಸಂಬಂಧಪಟ್ಟಂತೆ ಜಾಹೀರಾತುಗಳಿರ್ತವೆ. ಪರೀಕ್ಷೋಪಯೋಗಿ ಸಾಮಗ್ರಿ, ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಒಂದು ಪರೀಕ್ಷೆ ಸಮಯ ಬಂತಂದ್ರೆ ಪ್ರತಿದಿನನೂ ಕೂಡ ಅಲ್ಲಿ ಪಾಠಗಳ ಪ್ರಸಾರವನ್ನು ಮಾಡ್ತಾರೆ. ರಿಸಲ್ಟ್ ಅದು ಏನಾದರೂ ಬಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ಸ್ಗಳನ್ನು ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ಪ್ರಕಟಣೆಗಳನ್ನು ಸಹಿತ ಈ ಸಮಾಚಾರ ಪತ್ರಿಕೆಯಲ್ಲಿ ನಮಗೆ ಸಿಗತ್ತೆ. ಇದೆಲ್ಲ ಸಮಾಚಾರ ಪತ್ರಿಕೆಯಲ್ಲಿರ್ತಕ್ಕಂಥ ಒಂದು ಸುದ್ದಿಯಾಗಿತ್ತು. ಇನ್ನು आजकल मेरे अंदर समय समय पर बड़े बड़े लेखकों की रचनाएं भी प्रकाशित होने लगी है. ಪ್ರಸ್ತುತವಾಗಿ ಬರೀ ಸುದ್ದಿಗಳು, ಅದು ಸಿನಿಮಾ ಆಗಿರ್ಬೋದು, ಆರ್ಟ್, ಆಮೇಲೆ ಪ್ರಚಲಿತ ಘಟನೆಗಳು ಅಷ್ಟೇ ಬರ್ತಿದ್ವು. ಆದ್ರೆ ಇವತ್ತೇನಾಗತ್ತೈತಪ್ಪ ಅಂದ್ರೆ ಬಡೇ ಬಡೇ ಲೇಖಕಿ ರಚನಾಯಿ, ದೊಡ್ಡ ದೊಡ್ಡ ಲೇಖಕರ ಒಂದು ಕೃತಿಗಳ ಭಾಗಗಳನ್ನು ಪ್ರತಿದಿನವೂ ಕೂಡ ಇವತ್ತೇನು ಮಾಡ್ತಾ ಇದ್ದಾರೆ, ಪ್ರಕಾಶನವನ್ನು ಮಾಡ್ತಾ ಇದ್ದಾರೆ. विशेषांकों में जीवनी, कविता, एकांकी, नाटक, कहानी, आलोचना, स्वास्थ्य, फिल्म संबंधी सूचनाएं भी प्रकट होती रहती है. ವಿಶೇಷಾಂಕ ಅಂದ್ರೆ ವಾರಕ್ಕೆ ಒಮ್ಮೆ. ಸೊ ಇದೇನು ವಾರಕ್ಕೆ ಒಂದ್ಸಲ ಏನು ಬರುತ್ತಲ್ಲ, ವಾರಕ್ಕೆ ಒಂದ್ಸಲ ಬರ್ತಕ್ಕಂಥ ವಿಶೇಷಾಂಕಗಳ ಪುರವಣಿಗಳಲ್ಲಿ, ಸಪ್ಲಿಮೆಂಟ್ರಿಗಳಲ್ಲಿ ಏನಿರ್ತದೆ, ಜೀವನಿ ಬಯೋಗ್ರಫಿ ಇರ್ತವೆ, ಹಾಡುಗಳಿರ್ತವೆ, ಏಕಾಂಕಿಗಳು, ನಾಟಕ, ಕತೆ, ವಿಮರ್ಶೆಗಳು, ಆರೋಗ್ಯದ ಸಂಬಂಧಪಟ್ಟಂತೆ ಪ್ರಕಟಣೆಗಳು, ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ಸುದ್ದಿಗಳು ಸಹಿತ ಇವತ್ತು ಸಾಪ್ತಾಹಿಕವಾಗಿ ವಾರಕ್ಕೆ ಒಮ್ಮೆ ಸಮಾಚಾರ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಇದೆ. ಕಿಸಾನೋ ಕೆ ಲಿಯೆ ಕೃಷಿ ಸಂಬಂಧಿ ವಿಶೇಷ ಜಾನಕಾರಿ ಭೀ ಮೈ ದೇತಾ ಹೂँ. ಅಷ್ಟೇ ಅಲ್ಲದೆ ಸೊ ರೈತರಿಗಾಗಿ ಏನಾಗ್ತದಪ್ಪ ಅಂದ್ರೆ ಕೃಷಿ ಸಂಬಂಧಿ, ಕೃಷಿ ಚಟುವಟಿಕೆಗಳ ಬೆಳೆಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ರಸಗೊಬ್ಬರಗಳಾಗಿರ್ಬೋದು, ಔಷಧಿಗಳಿಗೆ ಸಂಬಂಧಪಟ್ಟಂಥ ಮಾಹಿತಿನೂ ಕೂಡ ಏನಾಗತ್ತಪ್ಪ ಅಂತಂದರೆ ನಮಗೆ ಸಮಾಚಾರ ಪತ್ರಿಕೆಯಲ್ಲಿ ಸಿಗತ್ತೆ. ओके बच्चों, आगे के भाग इस प्रकार है. इन सब के अलावा लोग मेरे कारण वैज्ञानिक आविष्कारों से भी परिचित होते हैं. इस सभी के अलावा समाचार पत्र करे कि वैज्ञानिक आविष्कारों से भी परिचय हमें हो रहा है. ಇದೆಲ್ಲರ ಹೊರತಾಗಿಯೂ ಕೂಡ ನನ್ನ ಕಾರಣದಿಂದನೇ ಇವತ್ತು ವಿಜ್ಞಾನದಲ್ಲಿ ಆಗ್ತಕ್ಕಂಥ ಹೊಸ ಹೊಸ ಆವಿಷ್ಕಾರ, ಸಂಶೋಧನೆಗಳ ಪರಿಚಯವು ಸಹಿತ ಆಗ್ತಾ ಇದೆ. यदि संग्रह की ओर ध्यान दे तो आवश्यक विषयों की कतरने भी अपने पास रख सकते हैं. ಅಷ್ಟೇ ಅಲ್ಲದೆ ಸಂಗ್ರಹವನ್ನು ಮಾಡ್ತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ನಾವು ಹೇಳಬೇಕಂದ್ರೆ ಅದರಲ್ಲಿ ಒಂದು ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥ, ಉಪಯುಕ್ತವಾಗಿರ್ತಕ್ಕಂಥ ವಿಷಯಗಳನ್ನು ಕತ್ತರಿಸಿ ನಾವು ಏನು ಮಾಡ್ಬೋದು, ನಮ್ಮ ಬಳಿ ಇಟ್ಕೊಳ್ಬಹುದು. आज मैं व्यक्ति के जीवन का एक अभिन्न अंग बन गया हूँ. यानी समाचार पत्र बच्चों आज के व्यक्ति के जीवन का एक अभिन्न अविभाज्य अंग बन गया है. ಇವತ್ತು ವ್ಯಕ್ತಿಯ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ಸಮಾಚಾರ ಪತ್ರ. अभी से आप भी मुझे पढ़ने लगेंगे तो आगे चलकर जीवन में मैं आपकी बहुत सहायता करूंगा. अभी से यानी इसी समय से, इसी पल से हम समाचार पत्र पढ़ने से शुरू किए से हमारे भविष्य में आने वाले जीवन की हर एक प्रतियोगिता परीक्षा में इसका बहुत ही फायदा होगा. ಸೊ ಇವತ್ತೇ ನಾವು ಇದನ್ನು ಓದೋದನ್ನು ಪ್ರಾರಂಭಿಸಿದರೆ ಮುಂಬರ್ತಕ್ಕಂಥ ಜೀವನದಲ್ಲಿ ನಮಗೆ ಬಹಳಷ್ಟು ಸಹಾಯಕ ಆಗತ್ತೆ ಅಂತ ಹೇಳ್ತಾ ಇದೆ. एक बार आपका और मेरा रिश्ता बन जाए तो वह जिंदगी भर टूटेगा नहीं. यानी समाचार पत्र करे कि एक बार हमारा और समाचार का पत्र का रिश्ता यानी संबंध बन जाए तो, निर्माण हुआ तो यह जो संबंध है वह जिंदगी भर नहीं टूटता है. चलिए आज से ही यह आदत डाल लीजिए. हम क्या करना है कि आज से ही हमारा जो आदत, अभ्यास को क्या करना है कि डाल लेना है. कौन सा? हमारा और समाचार पत्र का बीच का जो संबंध है, जो रिश्ता है, वह क्या करना है कि ನಿರ್ಮಾಣ करना है और हम समाचार पत्र को पढ़ना है. ಸೊ ಇಷ್ಟಿತ್ತು ಮಕ್ಕಳೇ ಈ ಪಾಠದಲ್ಲಿರ್ತಕ್ಕಂಥ ಒಂದು ವಿಷಯ. ಸೊ ಇನ್ನು ಮುಂದೆ ಹೋಗೋಣ, ಅಭ್ಯಾಸ ಚಟುವಟಿಕೆಗಳಿಗೆ ಬರೋಣ. ಅಭ್ಯಾಸ ಚಟುವಟಿಕೆಗಳಲ್ಲಿರ್ತಕ್ಕಂಥ ಮೊಟ್ಟ ಮೊದಲ ಪ್ರಶ್ನೆ ಇದೆ, ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಒಂದು ವಾಕ್ಯದ ಒಂದು ಪ್ರಶ್ನೆ ಇದೆ. ಸೊ ಮೊದಲ ಪ್ರಶ್ನೆ ಬಂತು, ಕಿನಿ ದೋ ಸಮಾಚಾರ ಪತ್ರೋं के नाम बताइए. ಸೊ उत्तर है अमर उजाला, राजस्थान पत्रिका. दूसरा प्रश्न है, हिंदी का पहला समाचार पत्र कौन सा है? और हिंदी का पहला समाचार पत्र उदंत मार्तांड है. तीसरा प्रश्न है, प्राचीन काल में राजा महाराजा संदेश कैसे भेजते थे? यानी दो प्रमुख ही है बच्चों माध्यम, पहला है कि कबूतर और दूसरा है कि संदेशवाहक. प्राचीन काल में राजा महाराजा कबूतर और संदेशवाहक द्वारा संदेश भेजते थे. आगे है, समाचार पहुंचाने के नवीन साधन कौन कौन से हैं? जो आज के जो समाचार पहुंचाने के नवीन साधन बन गए, रेडियो, टेलीफोन, दूरदर्शन और कंप्यूटर. पांचवा प्रश्न है, कन्नड़ का पहला समाचार पत्र कौन सा है? और इसका उत्तर था कि बच्चों कन्नड़ का पहला समाचार पत्र मंगलुरु समाचार है. आगे चलेंगे, दूसरा गतिविधि है, 2-3 वाक्यों में उत्तर लिखिए. इसमें पहला प्रश्न आ गया, आजकल प्रचलित कन्नड़, अंग्रेजी और हिंदी के दैनिक अखबारों की सूची बनाइए.
यानी कन्नड़ की जो समाचार पत्र दैनिक कौन कौन सी है, प्रजावाणी है, उदयवाणी है, अंग्रेजी में डेक्कन हेराल्ड मिलेगी, इंडियन एक्सप्रेस मिलेगी, और हिंदी में अमर उजाला, राजस्थान पत्रिका, ये प्रचलित दैनिक समाचार पत्रों के नाम है। दूसरा प्रश्न था बच्चों, समाचार पत्र में कौन कौन से विषय होते हैं, और उत्तर था कि आज समाचार पत्र में हमें खेल कूद, सिनेमा, मौसम, नौकरी संबंधी विज्ञापन, बाजार भाव, कृषि, व्यापार संबंधी विषय मिलते हैं, होते हैं। तीसरा आ गया समझिए और लिखिए, यानी उसको आपको अंग्रेजी और हिंदी के अर्थ आपको क्या करना है कि ग्रहण करना है। दूरदर्शन को हम टेलीविजन कहते हैं, दूरभाष को टेलीफोन कहते हैं, और दूर संचार को टेलीकम्युनिकेशन कहते हैं। चौथा प्रश्न था कि बच्चों सही शब्द चुनकर लिखना था। देखो, रेडियो से समाचार क्या कर सकते हैं, सुन सकते हैं। दूसरा, दूरदर्शन से हम समाचार डैश और डैश सकते हैं, दूरदर्शन से हम समाचार को देख और सुन सकते हैं। तीसरा था समाचार पत्र डैश सकते हैं, समाचार पत्र को पढ़ सकते हैं। यस। पांचवा आ गया सही गलत निशाना लगाने का, कौन कौन सा है देखेंगे। समाचार पत्र ज्ञान का महंगा साधन है, एक गलत है, बहुत ही सस्ता साधन है, उसका सही था। दूसरा, प्राचीन काल में कबूतरों के द्वारा संदेश भेजते थे, बिल्कुल सही है। तीसरा, रेडियो से हम समाचार पढ़ सकते हैं, गलत है, रेडियो से हम समाचार को सुन सकते हैं। चौथा, रोज समाचार पत्र पढ़ने से हमारा ज्ञान बढ़ता है, बिल्कुल सही उत्तर है। आठवां आ गया दोनों खंडों को जोड़कर नए शब्दों को बनाना था। यहाँ पर है सत्य को वान से जुड़ा गया है, सत्यवान है। उसी प्रकार गुण प्लस वान गुणवान, बल प्लस वान बलवान, दया प्लस वान दयावान। ये जो वान शब्द है ना बच्चों, इसे प्रत्यय कहते हैं। सत्य को वान प्रत्यय से जुड़ा गया है, फिर बन गया सत्यवान। फिर गुण को वान से मिलाया गुणवान। उसी प्रकार बल और दया के शब्द थे। इस प्रकार शब्द के अंतों पर जुड़ने वाले शब्द ही बच्चों प्रत्यय बनते हैं, प्रत्यय कहते हैं। आगे है बच्चों मैं कौन, यहाँ पर एक ये है पहेली कहते हैं इसे, ठीक है। घर में हो तो कली, बाहर हो तो खिली, ये तो छतरी। दूसरा, दाना दुनका खाता हूँ, मैं भी पाला जाता हूँ, शांति दूत सब कहते हैं, पत्र भी देने जाता हूँ। और इस पहेली का उत्तर था कि बच्चों कबूतर। यस। प्रश्न 8, नमूने के अनुसार विलोम शब्दों को लिखना था। देखेंगे नमूना और विलोम शब्द। सुबह का विलोम शब्द बन गया शाम, अमीर का गरीब, अंदर, बाहर, जीना, मरना। इस प्रकार हम क्या करना था कि बच्चों विलोम शब्दों को तैयार करना था। आगे ज्ञान का विलोम शब्द अज्ञान है, सस्ता, महंगा है, एक, अनेक, सरल, कठिन। इस प्रकार 8 विलोम शब्द थे बच्चों। बच्चों आगे है अलग अलग अर्थ देने वाले वाक्य लिखिए। यानी एक शब्द है, एक शब्दों को अलग 2 प्रकार के अर्थ देने वाले वाक्यों को क्या करना था कि निर्माण करना था। यहाँ पर एक उदाहरण है कल। कल शब्द को लेकर एक वाक्य है कि मेरे दोस्त कल बेंगलुरु जाते हैं, ठीक है। फिर उसी प्रकार दूसरा वाक्य बन गया आज मैं स्कूल जाऊंगा, कल नहीं आऊंगा। इस प्रकार आपको 2 वाक्य क्या करना है कि अर्थ देने वाले, विभिन्न अर्थों वाले वाक्य देने वाले निर्माण करना था। मत है अधिक भोजन मत खाओ, बेटा तुम चिंता मत करो। तीसरा, पर है मेज पर किताब है, मैं लिखना चाहता था पर शाही खत्म हो गई, ठीक है। इस प्रकार पर, मत, कल एक ही शब्द क्या करना था कि 2 अलग अर्थ देने वाले वाक्यों के साथ निर्माण करना था। बच्चों चित्र देखकर उनके लिए 2 शब्द लिखना था। मैं यहाँ पर चित्र नहीं लिया हूँ, सिर्फ उसके 2 अर्थ देने वाले शब्दों को लिखा गया है। पहला था कि चित्र में समाचार पत्र, इसे अखबार कहते हैं। दूसरा में फूल पुष्प है, घर निलय है। एक ही चित्र को 2 अर्थ देने वाले शब्दों को आपको क्या करना था कि लिखना था। और चौथा चित्र में सूर्य रवि है। फिर अंतिम शब्द का उत्तर है बच्चों पेड़ वृक्ष। प्रश्न 11, नमूने के अनुसार सही वर्तनी वाले शब्दों को आपको क्या करना था कि लिखना था। वहां पर गलत वर्तन या हिज्जे का प्रयोग किया गया है, लेकिन उसमें क्या करना था कि सही मात्रा का सही हिज्जे वाले शब्द को आपको क्या करना था कि चयन करना था, फिर लिखना था।
फिर उसके पहला उत्तर है कि मस्ती, सीख, सस्ता, विश्व। इस प्रकार ये जो शब्द है ना बच्चों, सही वर्तनी वाली शब्द है। बच्चों यहाँ तक जो पाठ को मैं पूरी तरह से आपको पाठ का विधा, पाठ का आशय, नए शब्दों का अर्थ, पाठ का आदर्श वाचन करने का तरीका, पाठ का विवरण किया हूँ, कन्नड़ में भी समझाने के लिए प्रयास किया हूँ, हिंदी में भी समझाने के लिए प्रयास किया हूँ। पाठ के अंत में जो अभ्यास के गतिविधियों को भी मैं विस्तृत रूप से यहाँ पर चर्चा किया हूँ। आशा है यह वीडियो आपको ज़रूर पसंद होगा और फ़ायदा भी होगा। आपको अच्छा लगा है तो ही आपको लाइक देना है, और इस वीडियो के अंत में आपका जो विचार है इसे आप कमेंट पोस्ट में लिखने के लिए न भूलिए। बच्चों मिलेंगे और भी नए पाठ के नए वीडियो में, तब तक मिलेंगे।